ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಎಲ್ಲಾ ಕಾರ್ಯದಲ್ಲೂ ಇಂದು ಆಲಿಸುವ ದೇವರ ವಾಕ್ಯದಿಂದ ಯೇಸು ಸ್ವಾಮಿ ಎಲ್ಲಾ ರೀತಿಯಲ್ಲೂ ಸಮೃದ್ಧಿಯಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರತಿನಿತ್ಯ ದೇವರ ವಾಕ್ಯ ಸ್ವೀಕರಿಸುವುದು ಅದು ದೇವರನ್ನೇ ಸ್ವೀಕರಿಸುವುದು ಆಗಿದೆ. ಅದರಿಂದ ಜೀವನ ಪ್ರಾರಂಭಿಸುವಾಗ ದೇವರ ಅನುಗ್ರಹದಲ್ಲಿ ನಾವು ಪ್ರತಿನಿತ್ಯವೂ ಪ್ರಾರಂಭಿಸುವುದು. ಈ ಸಮಯ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಇಂದು ಆಲಿಸುವ ದೇವರ ವಾಕ್ಯ ಪ್ರೇಷಿತರ ಕಾರ್ಯಕಲಾಪಗಳು 28ನೇ ಅಧ್ಯಾಯ 2ರಿಂದ 5ರವರೆಗೆ ವಾಕ್ಯವನ್ನು ಆಲಿಸೋಣ. ಅಲ್ಲಿಯ ನಿವಾಸಿಗಳು ನಮಗೆ ವಿಶೇಷ ಸಹಾನುಭೂತಿಯನ್ನು ತೋರಿಸಿದರು. ಮಳೆ ಹುಯ್ದು ಚಳಿಯಾಗುತ್ತಿದ್ದುದರಿಂದ ಅವರು ಬೆಂಕಿ ಮಾಡಿ ನಮ್ಮೆಲ್ಲರನ್ನು ಬರಮಾಡಿಕೊಂಡರು. ಪೌಲನು 1 ಕಟ್ಟಿಗೆಯನ್ನು ಕುಡಿಸಿ ತಂದು ಬೆಂಕಿಯ ಮೇಲೆ ಹಾಕುತ್ತಿದ್ದಾಗ ಬೆಂಕಿಯ ಶಾಖಕ್ಕೆ ವಿಷಸರ್ಪವೊಂದು ಹೊರಬಂದು ಅವನ ಕೈಗೆ ಸುತ್ತಿಕೊಂಡಿತು. ದ್ವೀಪದ ನಿವಾಸಿಗಳು ಪೌಲನ ಕೈಯಿಂದ ನೇತಾಡುತ್ತಿರುವ ಹಾವನ್ನು ಕಂಡು, ಇವನೊಬ್ಬ ಕೊಲೆಗಡಕನೇ ಸರಿ, ಇವನು ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ವಿಧಿ ಇವನನ್ನು ಉಳಿಸಲಿಲ್ಲ ಎಂದು ತಮ್ಮಲ್ಲೇ ಮಾತನಾಡಿಕೊಂಡರು. ಪ್ರಿಯರೇ, ಪೌಲನ ಜೀವನದಲ್ಲಿ ಮಾಲ್ಟಾ ಎಂಬ ದ್ವೀಪಕ್ಕೆ ತೆರಳಿದಾಗ ಸಂಭವಿಸಿದ ಒಂದು ಅನುಭವವಾಗಿದೆ ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಈ ವಾಕ್ಯ ಆಲಿಸುವಾಗ ತಿಳಿಯಲು ಸಾಧ್ಯ, ಪೌಲನು ಮಾಲ್ಟಾ ಎಂಬ ಸ್ಥಳದಲ್ಲಿ ನಿರೀಕ್ಷಿಸದ ಒಂದು ಕಾರ್ಯವನ್ನು ಫೇಸ್ ಮಾಡಬೇಕಾಗಿ ಬಂದ ಒಂದು ಸನ್ನಿವೇಶ. ಈಗ ನಿಮ್ಮ ಜೀವನದಲ್ಲಿ ಜೀವಿಸಲು ಬಿಡದ ಏನೆಲ್ಲ ಟೆನ್ಷನ್, ನೋವು, ಗೊಂದಲ, ಭಯ ಎಂಬ ಒಂದು ಅವಸ್ಥೆ ಉಂಟಾಗಿರಬಹುದು. ಒಬ್ಬರೊಬ್ಬರು ಅನುಭವಿಸುವ ನೋವುಗಳು, ಸಂಕಟಗಳನ್ನು ಯಾವುದೇ ಸ್ಕೇಲ್ನಿಂದ ಅಳತೆ ಮಾಡಲು ಸಾಧ್ಯವಿಲ್ಲ. ಅಷ್ಟೇ ಆಳ ಇರುತ್ತದೆ, ಉದ್ದ ಇರುತ್ತದೆ. ಪ್ರಿಯರೇ, ನಿಮ್ಮ ಕೈಯಲ್ಲಿ ಹತ್ತಿಸುತ್ತಿದ ಸಮಸ್ಯೆಗಳು, ಯಾವುದೇ ಕಷ್ಟವಾಗಿರಲಿ, ರೋಗವಾಗಿರಲಿ, ಸಂಕಟವಾಗಿರಲಿ, ಪೌಲನ ತರ ನಮ್ಮ ಜೀವನದಿಂದ ಕೊಡವಿ ಬಿಸಾಕಲು ಇರುವ ದೈವಾನುಗ್ರಹಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಆ ಸಮಸ್ಯೆಗಳೆಲ್ಲ ನಮ್ಮಿಂದ ಬಿಡುಗಡೆಯಾಗುತ್ತದೆ. ದೇವರು ಅದ್ಭುತವಾಗಿ ಸಲಗುವ ದಿನವಾಗಲಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಮನುಷ್ಯರು ಹೇಳುವ ಒಂದು ಕಾರ್ಯದಲ್ಲೂ ನಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ನಜರೇತಿನ ಯೇಸುವಿನ ನಾಮದಲ್ಲಿ ನಮ್ಮ ಸಮಸ್ಯೆಗಳನ್ನು ಕೊಡವಿ ಬಿಸಾಕುವ ದೇವರ ಅನುಗ್ರಹ ನನ್ನ ನಿನ್ನ ಜೀವನದಲ್ಲಿ ಬರುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯದಿಂದ ನಾವು ಸ್ವೀಕರಿಸಿದ್ದು ದೇವರನ್ನೇ ಆಗಿದೆ. ಆ ಶಕ್ತಿ, ಬಲ ನನ್ನ ನಿನ್ನಲ್ಲಿ ಇದೆ. ಹಲ್ಲೆಲೂಯಾ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯಾ. ಆಮೇನ್.